ಓಂ ಶಾಂತಿ. ವಿಶ್ವ ಕಲ್ಯಾಣಕಾರಿ ತಂದೆಯ ಮಗು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ಸರ್ವ ಆತ್ಮಗಳ ಆಧಾರ ಮೂರ್ತ ಉದ್ಧಾರ ಮೂರ್ತಿ ನಾನೇ ಸರ್ವರ ಸಹಯೋಗಿಯಾಗಿ ಯೋಗಿಯನ್ನಾಗಿ ಮಾಡಬೇಕಾಗಿದೆ. ಈ ಒಂದು ಸಹಯೋಗದ ಶಕ್ತಿಯೂ ಸಹ ಪ್ರೀತಿಯ ಬಾಬಾ ನಿಮ್ಮಿಂದನೇ ಪ್ರಾಪ್ತಿಯಾಗಿದೆ. ಈ ಒಂದು ಸಹಯೋಗ ಶಕ್ತಿಯೇ ನನಗೆ ಎಷ್ಟೊಂದು ಆತ್ಮಗಳ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ನಿಮಿತ್ತವಾಗುತ್ತದೆ. ಮಧುರವಾದ ಬಾಬಾ, ತಾವೇ ನನಗೆ ಕಲಿಸಿದ್ದೀರಾ. ತಾವು ದಾತನ ಮಕ್ಕಳು, ಮಾಸ್ಟರ್ ದಾತರಾಗಿದ್ದೀರಾ. ತಾವು ಎಲ್ಲರಿಗೆ ಸ್ನೇಹ, ಸಹಯೋಗ, ಸನ್ಮಾನ ಕೊಡುತ್ತಾ ಹೋಗಬೇಕಾಗಿದೆ. ತೆಗೆದುಕೊಳ್ಳುವಂಥ ಇಚ್ಛೆಯನ್ನು ಇಡಬಾರದು.
ಈಗ ನಾವು ಬಾಬಾರವರಿಂದ ಶಕ್ತಿಯನ್ನು ಪಡೆದುಕೊಂಡು ನಾನಾತ್ಮ ನಿಧಾನವಾಗಿ ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಬರುತ್ತೇನೆ. ಏ ರಾಜಯೋಗಿ, ಸ್ಥಿತನಾಗು ತನ್ನ ಆತ್ಮಿಕ ಸ್ವರೂಪದಲ್ಲಿ. ತನ್ನ ಸರ್ವ ಕರ್ಮೇಂದ್ರಿಯಗಳನ್ನು ಸಂಕೀರ್ಣಗೊಳಿಸಿ ತೆಗೆದುಕೊಂಡು ಬನ್ನಿ ವಿಸ್ತಾರದಿಂದ ಸಾರ ರೂಪದಲ್ಲಿ. ಜ್ಯೋತಿರ್ಬಿಂದು ರೂಪದಲ್ಲಿ. ದೇಹ, ದೇಹದ ಪ್ರಪಂಚ, ದೇಹದ ಎಲ್ಲ ಸಂಬಂಧ, ಪದಾರ್ಥ ಎಲ್ಲವನ್ನು ಬಿಂದು ರೂಪದಲ್ಲಿ ಸಮಾವೇಶ ಮಾಡಿದ್ದೇವೆ. ಇದಾಗಿದೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ. ಈಗ ನೋಡಿ, ತನ್ನ ಸರ್ವಶಕ್ತಿಗಳಿಂದ ಸಂಪನ್ನ ಶಕ್ತಿ ಸ್ವರೂಪವನ್ನು ನೋಡಿ. ಸರ್ವಶಕ್ತಿವಂತ ಬಾಬಾರವರು ನನಗೂ ಸಹ ತನ್ನ ಸಮಾನ ಮಾಸ್ಟರ್ ಸರ್ವಶಕ್ತಿವಂತನನ್ನಾಗಿ ಮಾಡಿದ್ದಾರೆ. ಅನುಭವವನ್ನ ಮಾಡಿ ತನ್ನ ಒಳಗಡೆ ತಲೆಯಿಂದ ಹಿಡಿದು ಕಾಲಿನವರೆಗೆ ಶಕ್ತಿಗಳ ಈ ಒಂದು ಪ್ರವಾಹವನ್ನು ತಂದೆಯ ಸಮಾನರಾಗಿ ಈ ಒಂದು ಸ್ವರೂಪವನ್ನು ನೋಡುತ್ತಾ ಎದುರುಗಡೆ ನಿಂತಿರುವ ಬಾಬಾರವರು ಕೂಡ ಮುಗುಳ್ನಗುತ್ತಿದ್ದಾರೆ, ಖುಷಿಯಾಗುತ್ತಿದ್ದಾರೆ. ಬಾಬಾ ನನಗೆ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ನೀಡುತ್ತಿದ್ದಾರೆ. ಹಾಗೂ ವರದಾನವನ್ನ ನೀಡುತ್ತಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಸದಾ ತನ್ನ ಇದೇ ಸ್ವಮಾನದಲ್ಲಿ ಸ್ಥಿತರಾಗಿರಬೇಕು. ತಾವು ಮಾಸ್ಟರ್ ಸರ್ವಶಕ್ತಿವಾನ್, ತಾವು ನನ್ನ ಸಂತಾನರಾಗಿದ್ದೀರಾ. ಸರ್ವಶಕ್ತಿವಂತ ಶಿವಪಿತನ ಸಂತಾನರಾಗಿದ್ದೇವೆ. ಇಂದು ನಾವು ಪೂರ್ಣ ದಿನ ತನ್ನ ಈ ಒಂದು ಶಕ್ತಿಶಾಲಿ ಸ್ವರೂಪದ ಅಭ್ಯಾಸವನ್ನ ಮಾಡೋಣ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ.
ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ತನ್ನ ಎಲ್ಲ ಶಕ್ತಿಗಳನ್ನು ಸಹ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನಪನ್ನ ಮಾಡೋಣ. ಸುಂದರ ಅನುಭೂತಿಗಳ ಈ ಪಾವನ ವೇಳೆಯಲ್ಲಿ ಯಾವಾಗ ಪರಮಪಿತನ ಸನ್ಮುಖದಲ್ಲಿದ್ದೇವೆ, ತನ್ನನ್ನ ತಾನು ಶ್ರೇಷ್ಠ ಭಾಗ್ಯವಂತ ಆತ್ಮ ಅನುಭವ ಮಾಡೋಣ. ನಾನು ಭಾಗ್ಯವಂತ ಆತ್ಮನಾಗಿದ್ದೇನೆ. ಪರಮಪಿತನ ಸನ್ಮುಖದಲ್ಲಿದ್ದೇನೆ. ನನ್ನ ಭಾಗ್ಯದ ನಕ್ಷತ್ರ ಭ್ರುಕುಟಿಯ ಕುಟೀರದಲ್ಲಿ ಹೊಳೆಯುತ್ತಿದೆ. ವಾ ನನ್ನ ಶ್ರೇಷ್ಠ ಭಾಗ್ಯ. ಈ ಪಾವನ ಕ್ಷಣದಲ್ಲಿ ಪವಿತ್ರ ಕ್ಷಣದಲ್ಲಿ ನಾನು ಪರಮಪಿತನ ಸನ್ಮುಖದಲ್ಲಿದ್ದೇನೆ. ಬಾಬಾ ನನ್ನನ್ನು ನೋಡುತ್ತಾ ಮುಗುಳ್ನಗುತ್ತಿದ್ದಾರೆ. ಆನಂದಿತರಾಗಿದ್ದಾರೆ. ನಾನು ಆತ್ಮನೂ ಸಹ ತನ್ನನ್ನು ಬಾಬಾರವರ ಸನ್ಮುಖದಲ್ಲಿ ನೋಡುತ್ತಾ ಬಹಳ ಪ್ರಸನ್ನನಾಗಿದ್ದೇನೆ. ಈ ಒಂದು ಮಂಗಳ ಮಿಲನ ಅತೀಂದ್ರಿಯ ಸುಖವನ್ನ ಪ್ರದಾನ ಮಾಡುವಂಥದ್ದಾಗಿದೆ. ಬಾಬಾ ನನ್ನನ್ನು ನೋಡುತ್ತಿದ್ದಾರೆ. ನಾನು ಬಾಬಾರವರನ್ನು ನೋಡುತ್ತಿದ್ದೇನೆ. ಬಾಬಾರವರನ್ನು ನೋಡುತ್ತಾ ಮನಸ್ಸು ಅಪಾರ ಖುಷಿಯ ಅನುಭವ ಮಾಡುತ್ತಿದೆ. ಕಣ್ಣು ತೆರೆಯುತ್ತಾ ಬಾಬಾರವರ ಮಧುರವಾದಂಥ ದೃಷ್ಟಿ ನನ್ನನ್ನು ಪರಿವರ್ತನೆ ಮಾಡಿದೆ. ನನ್ನನ್ನು ಶಕ್ತಿಯಿಂದ ಭರ್ಪೂರ್ ಮಾಡಿದೆ. ವರದಾನಗಳಿಂದ ಸಂಪನ್ನ ಮಾಡಿದೆ.
ನನಗೆ ಸ್ವಮಾನದ ಮಾಲೆಯನ್ನು ತೊಡಿಸಿದೆ. ನಾನೀಗ ನನ್ನ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತನಾಗಿದ್ದೇನೆ. ನಾನು ಶಕ್ತಿಶಾಲಿ ಆತ್ಮ, ಅಲಂಕಾರ ಮೂರ್ತನಾಗಿದ್ದೇನೆ. ಸ್ಮರಣೆ ಇರಬೇಕು, ಸ್ವಮಾನದ ಜೊತೆಯಲ್ಲಿ ಕರ್ತವ್ಯವನ್ನು ನೆನಪು ಮಾಡಬೇಕು. ಹೇಗೆ ನನ್ನ ಸ್ವಮಾನವಿದೆ, ಅದರಂತೆ ನನ್ನ ಕರ್ತವ್ಯವಿದೆಯೇ? ಸ್ವಲ್ಪ ಸೆಕೆಂಡಿಗೋಸ್ಕರ ಮೌನದಲ್ಲಿ ಇದ್ದು, ಸೈಲೆನ್ಸಿನಲ್ಲಿ ಇದ್ದು, ತನ್ನನ್ನು ತಾನು ಕೇಳಿಕೊಳ್ಳಬೇಕು. ಹೇಗೆ ನನ್ನ ಸ್ವಮಾನ, ಅದರಂತೆ ನನ್ನ ಕರ್ತವ್ಯವಿದೆಯೇ? ಭಗವಾನು ವಾಚವಾಗಿದೆ. ಯಾರು ಸದಾ ಅಲಂಕಾರದಿಂದ ಶೃಂಗರಿತರಾಗಿರುತ್ತಾರೆ ಅವರು ಅಹಂಕಾರದಿಂದ ಮುಕ್ತರಾಗಿರುತ್ತಾರೆ. ತನ್ನ ಎದುರುಗಡೆ ತನ್ನ ಸಂಪೂರ್ಣ ಸ್ವರೂಪ, ಭವಿಷ್ಯ ಸ್ವರೂಪ ಯಾರ ಕೈಯಲ್ಲಿ ಅಲಂಕಾರವಿದೆ, ವಿಷ್ಣುವಿನ ಚಿತ್ರವನ್ನ ಸನ್ಮುಖದಲ್ಲಿ ತನ್ನಿ. ಮತ್ತೆ ಆ ಚಿತ್ರವನ್ನ ನೋಡಿ ಇದು ನನ್ನ ಭವಿಷ್ಯದ ನೆನಪಾರ್ಥವಾಗಿದೆ. ಈ 4 ಅಲಂಕಾರಗಳು ಕೆಲವೊಂದು ಬ್ರಾಹ್ಮಣ ಆತ್ಮಗಳದ್ದಾಗಿದೆ. ಈ ಅಲಂಕಾರವನ್ನು ಧಾರಣೆ ಮಾಡಿ ನಾನು ಈ ರೀತಿ ಆಗಬೇಕಾಗಿದೆ,
रोशनी ही रोशनी आती नजर है, अब ना भंवर का डर ना ही फिक्र है, ना ही फिक्र है। हाथ में तेरे जब हाथ है हमारा, साथ तुम्हारा प्रभु कितना है प्यारा, साथ तुम्हारा प्रभु। किसको खबर है कौन साथ है हमारे, जिसकी नजर से चलते चांद और तारे, चांद और तारे। कितनी ही बार तुमने पार उतारा, साथ तुम्हारा प्रभु कितना है प्यारा, साथ तुम्हारा प्रभु। मग 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 रे सा रे म प म ग रे नि सा। अपना गगन अब तो अपनी ज़मीं है, तू मिल गया तो फिर हमें क्या कमी है, हमें क्या कमी है। कितना हसीन लगता हर एक नजारा, साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा। मिल गई मंजिल, मिल गया किनारा, मिल गया किनारा। साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा। ಒಂದೊಂದು ಅಲಂಕಾರವನ್ನ ಸನ್ಮುಖದಲ್ಲಿ ತನ್ನಿ. ಈ ಶಂಖ, ಬ್ರಾಹ್ಮಣ ಆತ್ಮಗಳಿಗೆ ತನ್ನ ಕರ್ತವ್ಯದ ನೆನಪನ್ನ ತರಿಸುತ್ತದೆ. ನಾನು ಶಂಖ ಧ್ವನಿಯನ್ನ ಮಾಡಿ ಎಲ್ಲರ ಮಿಲನವನ್ನು ಸರ್ವಶಕ್ತಿವಂತ ತಂದೆಯ ಜೊತೆಯಲ್ಲಿ ಮಾಡಿಸಬೇಕು. ಏ ಆತ್ಮಗಳೇ, ಪರಮಪಿತನನ್ನ ಗುರುತಿಸಿ ಸಂಬಂಧವನ್ನ ಜೋಡಿಸಿ ಅವರನ್ನು ನೆನಪು ಮಾಡಿ ಸರ್ವಶಕ್ತಿವಂತ ಬಾಬಾ
ಪರಮಧಾಮವನ್ನ ಬಿಟ್ಟು ನಮಗೋಸ್ಕರ ಬಂದಿದ್ದಾರೆ. ಹೃದಯದಿಂದ ಹೇಳಿ ನನ್ನ ಬಾಬಾ, ಹೃದಯದಿಂದ ಹೇಳಿ ಮಧುರವಾದ ಬಾಬಾ. ತನ್ನನ್ನ ತಾನು ಆತ್ಮ ಎಂದು ತಿಳಿದು ಬಹಳ ಪ್ರೀತಿಯಿಂದ ಬಾಬಾರವರನ್ನ ನೆನಪು ಮಾಡಬೇಕು. ತನ್ನ ಅಂತಃಕರಣದ ಕಡೆ ನೋಡೋಣ. ನಾನು ಸತ್ಯವಾಗಿ ಶಂಖಧ್ವನಿಯನ್ನ ಮಾಡುತ್ತೇನೆಯೇ? ಇಂದಿನಿಂದ ನಾನು ತನ್ನ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ಬಾಬಾರವರ ಸಂದೇಶ ಅವಶ್ಯಕವಾಗಿ ನೀಡಬೇಕು. ಬಾಬಾರವರ ಶಕ್ತಿಯನ್ನ ನನ್ನಲ್ಲಿ ತುಂಬಿಕೊಂಡು ತನ್ನ ಮಸ್ತಕದಿಂದ ನಾಲ್ಕಾರು ಕಡೆ ಹರಡುತ್ತಿರುವ ಅನುಭವ ಮಾಡೋಣ. ಬಾಬಾರವರಿಂದ ಶಕ್ತಿಗಳನ್ನು ತೆಗೆದುಕೊಳ್ಳುತ್ತಾ ಹೋಗೋಣ, ಎಲ್ಲರಿಗೂ ಕೊಡುತ್ತಾ ಹೋಗೋಣ. ಮನಸ್ಸಿನಿಂದ ಶಂಖನಾದವನ್ನ ಮಾಡಬೇಕು. ಏ ಆತ್ಮಗಳೇ, ಬಾಬಾರವರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಬನ್ನಿ ಮಕ್ಕಳೇ, ಮಧುರ ಮಕ್ಕಳೇ, ಬಾಬಾರವರನ್ನ ಗುರುತಿಸಿ ಸಂಬಂಧವನ್ನ ಜೋಡಿಸಿ ಸದಾ ಕಾಲಕ್ಕೆ ಖುಷಿಯಾಗಿ ಇರಬೇಕಾಗಿದೆ. अब सवेरा हुआ, आंखें खोलो तो अब सवेरा हुआ, देखो फिर ये न कहना जगाया नहीं। आंखें खोलो उठो अब सवेरा हुआ, देखो फिर ये न कहना जगाया नहीं। आग पर्वत पे है ज्ञान सूर्य उदय, आग पर्वत पे है ज्ञान सूर्य उदय, प्यार की ये न कहना दिखाया नहीं। आंखें खोलो उठो अब सवेरा हुआ।
झलक, आया भारत में वो छोड़ कर के फलक, पाने को एक झलक थी युगों की ललक, आया भारत में वो छोड़ कर के फलक। ब्रह्म तन को धारे, ब्रह्म से है पधारे। ब्रह्म तन को धारे, ब्रह्म से है पधारे, सुन लो फिर ये न कहना बताया नहीं, आंखें खोलो उठो अब सवेरा हुआ, देखो फिर ये न कहना जगाया नहीं, आंखें खोलो उठो अब सवेरा हुआ। ಈಗ ತನ್ನ ಎರಡನೇ ಅಲಂಕಾರವನ್ನ ಇಮರ್ಜ್ ಮಾಡಿಕೊಳ್ಳಿ. ಜ್ಞಾನ ಯೋಗದ ಗದೆ, ತನ್ನನ್ನು ತಾನು ಕೇಳಿಕೊಳ್ಳಬೇಕು, ನಾನು ಜ್ಞಾನ ಯೋಗದ ಶಕ್ತಿಯನ್ನು ಇಷ್ಟು ಸ್ವಯಂನಲ್ಲಿ ಧಾರಣೆ ಮಾಡಿದ್ದೇನೆಯೇ? ತನ್ನ ಹಳೆಯ ಸಂಸ್ಕಾರವನ್ನ ಬದಲಾವಣೆ ಮಾಡಿಕೊಳ್ಳಬೇಕು. ಅಂತರ್ಕರಣದಿಂದ ತನ್ನನ್ನು ತಾನು ಚೆಕ್ ಮಾಡಿಕೊಳ್ಳುತ್ತಾ ಸ್ವಯಂಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಜ್ಞಾನಯೋಗದ ಇಷ್ಟು ಶಕ್ತಿ ನನ್ನ ಒಳಗಡೆ ತುಂಬಿಕೊಂಡಿದ್ದೇನೆಯೇ? ತನ್ನ ಹಳೆಯ ಸಂಸ್ಕಾರಗಳನ್ನು ನಷ್ಟ ಮಾಡಿಕೊಳ್ಳುವುದಕ್ಕೆ ಅದು ಕ್ರೋಧದ ಸಂಸ್ಕಾರವಿರಬಹುದು, ಆಲಸ್ಯವಿರಬಹುದು, ಈರ್ಷೆಯದಿರಬಹುದು, ಜ್ಞಾನಯೋಗದ ಬೆಳಕು ಬಂದ ನಂತರ ಅಂಧಕಾರ ದೂರವಾಗುತ್ತದೆ, ವಿಕಾರಗಳು ಓಡಿ ಹೋಗುತ್ತದೆ, ತನಗೆ ತಾನು ದೃಢ ಸಂಕಲ್ಪವನ್ನ ಮಾಡಬೇಕು. ನಾನು ಜ್ಞಾನಯೋಗದಿಂದ ಶಕ್ತಿಶಾಲಿಯಾಗಿ ತನ್ನ ಹಳೆಯ ಸಂಸ್ಕಾರಗಳನ್ನು, ದುಃಖದಾಯಿ ಸಂಸ್ಕಾರವನ್ನು ಭಸ್ಮ ಮಾಡಿಕೊಳ್ಳಬೇಕು. ಜ್ಞಾನಯೋಗದ ಶಕ್ತಿಯಿಂದ ಭಸ್ಮ ಮಾಡಿಕೊಳ್ಳಬೇಕು. ನಾನು ಯಾರನ್ನೂ ಕೂಡ ನೋಡಬಾರದು, ಬಾಬಾರವರನ್ನ ನೋಡಬೇಕು. ತನ್ನನ್ನು ತಾನು ನೋಡಿಕೊಂಡು ಬದಲಾವಣೆ ಮಾಡಿಕೊಳ್ಳಬೇಕು. ಯಾರದೇ ಸಂಸ್ಕಾರದ ಪರಿವರ್ತನೆ ಆಂತರಿಕವಾದ ಖುಷಿ ನೀಡುತ್ತದೆ. ಪರಿವರ್ತನೆ ಮಾಡಿಕೊಳ್ಳಲೇಬೇಕು. ಈ ಒಂದು ದೃಢ ಸಂಕಲ್ಪವನ್ನ ಇಮರ್ಜ್ ಮಾಡಿಕೊಳ್ಳೋಣ. ಬಾಬಾರವರ ಶಕ್ತಿಗಳನ್ನು ತನ್ನ ಕಡೆ ಬರುವಂತಹ ಅನುಭವ ಮಾಡಿ ಐದು ಸೆಕೆಂಡಿನವರೆಗೆ ಮಹಾಜ್ಯೋತಿಯ ಕಿರಣವನ್ನು ತನ್ನ ಕಡೆ ಬರುವಂತಹ ಅನುಭವ ಮಾಡೋಣ.
ಆ ಶಕ್ತಿಗಳಿಂದ ನನ್ನ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಸಂಪೂರ್ಣ ನಷ್ಟ ಮಾಡಿಕೊಳ್ಳಲೇಬೇಕಾಗಿದೆ. ಕಲ್ಪ ಮಾಡಿಕೊಂಡಿದ್ದೇವೆ, ಈಗಲೂ ಸಹ ಮಾಡಿಕೊಳ್ಳಬೇಕಾಗಿದೆ. ಬಾಬಾರವರ ಪ್ರೀತಿಯ ಮಳೆ ಸುರಿಯುತ್ತಿದೆ, ಇದರ ಅನುಭವ ಮಾಡಿ. ಈ ಕಿರಣಗಳಲ್ಲಿ ಇಂತಹ ಶಕ್ತಿ ಇದೆ, ಯಾವುದರಿಂದ ನನ್ನ ಹಳೆಯ ಸಂಸ್ಕಾರ ನಷ್ಟವಾಗುತ್ತದೆ. ಈಗ ತನ್ನ ಮೂರನೆಯ ಅಲಂಕಾರವನ್ನು ಇಮರ್ಜ್ ಮಾಡಿಕೊಳ್ಳೋಣ. ಕಮಲ ಪುಷ್ಪವನ್ನು ಎದುರುಗಡೆ ನೋಡಬೇಕು. ತನ್ನನ್ನು ತಾನು ಸ್ವಯಂ ನೆನಪು ಮಾಡಿಕೊಳ್ಳಬೇಕಾಗಿದೆ. ಸ್ವಯಂನ ಜೊತೆಯಲ್ಲಿ ಮಾತನಾಡಿಕೊಳ್ಳಬೇಕು. ಎಲ್ಲ ಕಾರ್ಯವನ್ನ ಮಾಡುತ್ತಾ ನಾನು ಕಮಲ ಪುಷ್ಪದ ಸಮಾನ ನ್ಯಾರ ಪ್ಯಾರ ಆಗಿದ್ದೇನೆಯೇ ಅಥವಾ ನಿರ್ಲಿಪ್ತನಾಗುತ್ತೇನೆಯೇ? ಕರ್ಮವನ್ನ ಮಾಡಿದೆ, ಒಳ್ಳೆಯದು ಕೆಟ್ಟದರ ಆಕರ್ಷಣೆಯಿಂದ ಭಿನ್ನನಾದೆ. ನಾನು ಭಿನ್ನ ಸ್ಥಿತಿಯಲ್ಲಿ ಇರುತ್ತೇನೆಯೇ ಅಥವಾ ಮಾತೆಂಬ ಕೊಚ್ಚೆಯ ಪ್ರಭಾವವಾಗುತ್ತದೆಯೇ? ಇದುವರೆಗೂ ಏನೇ ಆಯಿತು, ಈಗ ಹೂವಿನ ಸಮಾನ ನ್ಯಾರ ಹಾಗೂ ಪ್ರಿಯರಾಗಿರಬೇಕಾಗಿದೆ. ಬಾಬಾರವರ ಜೊತೆಯಲ್ಲಿ ಪ್ರತಿಜ್ಞೆ, ನಾನು ಈ ಒಂದು ದೇಹದಿಂದ ಭಿನ್ನ, ಸಂಬಂಧಗಳಿಂದ ಭಿನ್ನ, ಪ್ರಪಂಚದಿಂದನೂ ಸಹ ಭಿನ್ನ, ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನನಾಗಿರುತ್ತೇನೆ. ಸ್ಮರಣೆ ಇರಬೇಕು, ಎಷ್ಟು ದೇಹದಿಂದ ಭಿನ್ನ ಅಷ್ಟೇ ಬಾಬಾರವರಿಗೆ ಪ್ರಿಯರಾಗಿರುತ್ತೇವೆ. ಸ್ವೀಕಾರ ಮಾಡೋಣ. ಪುಷ್ಪದ ಸಮಾನ ನ್ಯಾರ ಪ್ಯಾರವಾಗಿರಬೇಕು. ನೋ ಎಫೆಕ್ಟ್ ಸ್ಟೇಜಿನಲ್ಲಿ ಇರಬೇಕು. ಪರಿಸ್ಥಿತಿಗಳು ಬರಲಿ ಅಥವಾ ಹೋಗಲಿ, ಮನೋಸ್ಥಿತಿಯನ್ನು ತೆಗೆದುಕೊಂಡು ಹೋಗಬಾರದು. ಬಾಬಾರವರ ಪ್ರಕಾಶವನ್ನು ತನ್ನ ಕಡೆ ಬರುವುದನ್ನು ಅನುಭವ ಮಾಡೋಣ. ಸ್ವೀಕಾರ ಮಾಡಿ, ನಾನು ಪುಷ್ಪದ ಸಮಾನ ನ್ಯಾರ ಪ್ಯಾರ ಆಗಿದ್ದೇನೆಯೇ? ಬಾಬಾರವರ ಪ್ರಕಾಶದಲ್ಲಿ ಇಂತಹ ಶಕ್ತಿ ಇದೆ. ಈ ಪ್ರಪಂಚದಿಂದನೂ ಡಿಟ್ಯಾಚ್ ಆಗುವುದನ್ನು ಕಲಿಸುತ್ತದೆ.
ಈಗ ತನ್ನ ಅಲಂಕಾರ ಚಕ್ರವನ್ನು ಬುದ್ಧಿಯಲ್ಲಿ ತನ್ನಿ. ಇದು ಸ್ವದರ್ಶನ ಚಕ್ರವಾಗಿದೆ. ತನ್ನನ್ನು ತಾನು ಕೇಳಿಕೊಳ್ಳಬೇಕು. ನಾನು ಸ್ವದರ್ಶನ ಚಕ್ರವನ್ನು ನಡೆಸುತ್ತೇನೆಯೇ ಅಥವಾ ಪರದರ್ಶನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತೇನೆಯೇ? ಪ್ರಪಂಚದಲ್ಲಿ ಯಾವಾಗ ಯಾರಾದರೂ ದೇಹವನ್ನು ಬಿಡುತ್ತಾರೆಂದರೆ ಹೇಳುತ್ತಾರೆ, ಅವರಂತೂ ಈಶ್ವರನ ಹತ್ತಿರ ಹೊರಟು ಹೋದರು, ಭಗವಂತನಿಗೆ ಪ್ರಿಯರಾದರು. ಆದರೆ ನಾವು ಶರೀರದ ಸಹಿತ ಬಾಬಾರವರ ಹತ್ತಿರ ಬಂದೆವು. ಭಗವಂತನಿಗೆ ಪ್ರಿಯರಾದೆವು. ನಾವು ಸದಾ ಈ ಸ್ಮೃತಿಯನ್ನು ಇಟ್ಟುಕೊಳ್ಳಬೇಕು. ಇದು ನಮ್ಮ ಹೊಸ ಜೀವ ಮರುಜೀವ ಜನ್ಮವಾಗಿದೆ. ನಮ್ಮಂತಹ ಅದೃಷ್ಟಶಾಲಿಗಳು ಈ ಸಂಸಾರದಲ್ಲಿ ಯಾರೂ ಸಹ ಇಲ್ಲ. ಹೇಳಲಾಗುತ್ತದೆ, ನಾವು ಸಾಯುತ್ತೇವೆಂದರೆ ನಮ್ಮ ಪಾಲಿಗೆ ಪ್ರಪಂಚ ಸತ್ತಂತೆ. ಯಾವಾಗ ನಾವೇ ಇರುವುದಿಲ್ಲ ನಮಗೋಸ್ಕರ, ಈ ಪ್ರಪಂಚದ ಯಾವ ಮಹತ್ವವಿದೆ? ಈ ಒಂದು ಮಾತು ನಾವು ಸಂಗಮಯುಗಿ ಬ್ರಾಹ್ಮಣ ಮಕ್ಕಳಿಗೋಸ್ಕರವಿದೆ. ನಾವೀಗ ಪ್ರಾಕ್ಟಿಕಲ್ ಜೀವನದಲ್ಲಿ ಧಾರಣೆ ಮಾಡಬೇಕಾಗಿದೆ. ಬದುಕಿದ್ದ ಹಾಗೆ ಆ ನ್ಯಾರ ಪ್ಯಾರ ಸ್ಥಿತಿಯಲ್ಲಿ ಇರಬೇಕಾಗಿದೆ. ಮಧುರ ಮಕ್ಕಳೇ, तुम भले ही शरीर में हो, लेकिन इस असार संसार में होते हुए भी सबसे विरक्त हो जाओ। इस चित्र में रहते हुए बिल्कुल विचित्र स्थिति का अनुभव हो। शरीर में होते हुए भी बाप समान निराकारी अवस्था का अनुभव करना है। अब जो भी तुम्हारे संपर्क में आए उन्हें ऐसा महसूस हो कि ये इस दुनिया के नहीं है, ये तो कोई फरिश्ते हैं।
अवतरित आत्मा है, महान आत्मा है। ತನ್ನನ್ನು ತಾನು ಕೇಳಿಕೊಳ್ಳಬೇಕು, ನಮ್ಮ ಸ್ಥಿತಿ ಅದೇ ರೀತಿ ಇದೆಯೇ? ಇಂತಹ ಒಂದು ಆತ್ಮೀಯತೆ ಒಳಗಡೆ ನನ್ನಲ್ಲಿ ಬಂದಿದೆಯೇ? ನೋಡಿ, ನಮ್ಮ ನೆನಪಾರ್ಥ ಜಡಚಿತ್ರದಲ್ಲೂ ಸಹ ಇಂದೂ ಸಹ ಇಂತಹ ಆಕರ್ಷಣೆ ಇದೆ. ಕೆಲವೊಂದು ದಿನಗಳ ದೊಡ್ಡ ಯಾತ್ರೆಯಲ್ಲಿ ಭಕ್ತರು ಸಹ ಕೇವಲ ನಮ್ಮ ಜಡಚಿತ್ರದ ದರ್ಶನವನ್ನ ಮಾಡುತ್ತಿದ್ದಾರೆ. ನಾವು ಪುನಃ ಚೈತನ್ಯ ಮೂರ್ತಿಗಳಾಗಿದ್ದೇವೆ. ಇಂದು ನೋಡಿಕೊಳ್ಳಬೇಕು, ಆ ಒಂದು ಆಕರ್ಷಣೆ ನಮ್ಮ ಒಳಗಡೆ ಬಂದಿದೆಯೇ? ಈಶ್ವರಿಯ ಮಹಾವಾಕ್ಯವಾಗಿದೆ, ಯಾವಾಗ ನಾವು ಸ್ವಯಂ ದೇಹದಿಂದ ಭಿನ್ನ ಹಾಗೂ ತಂದೆಗೆ ಪ್ರಿಯರಾಗುತ್ತೇವೆ, ಜ್ಯೋತಿರ್ಬಿಂದು ನಕ್ಷತ್ರದ ಅನುಭವ ಮಾಡುತ್ತೇವೆ ಹಾಗೂ ಸದಾ ಇದೇ ಸ್ಮೃತಿಯಲ್ಲಿ ಇರುತ್ತೇವೆ, ಆಗ ನಿಮ್ಮ ಮುಖಾಂತರ ಎಲ್ಲ ಆತ್ಮಗಳಿಗೆ ಇಂತಹ ದಿವ್ಯ ಅನುಭವವಾಗುತ್ತದೆ, ಸಾಕ್ಷಾತ್ಕಾರವಾಗುತ್ತದೆ. मस्तक में संपूर्ण पवित्रता की चमकती हुई मणि देखने जाती, सदा आपके मस्तक से लाइट का फरिश्ते बनकर ताज दिखाई दे, ऐसे सजे सजाए मूरत देखने जाते। ಈಗ ಸ್ವಲ್ಪ ಸಮಯ ಈಗ ಸಂಪೂರ್ಣ ಸ್ವರೂಪದ ಚಿತ್ರವನ್ನ ಮುಂದೆ ತಂದುಕೊಳ್ಳೋಣ. ಚೆಕ್ ಮಾಡಿಕೊಳ್ಳಬೇಕು. ಇಂತಹ ಒಂದು ದಿವ್ಯತೆ ನನ್ನ ಒಳಗಡೆ ಬಂದಿದೆಯೇ?
ಸ್ವಯಂನ ಕೇಳಿಕೊಳ್ಳಬೇಕು. ಬಾಬಾ ನಮ್ಮನ್ನು ಹೇಗೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅದರಂತೆ ನಾವು ಆಗಿದ್ದೇವೆಯೇ? ತನ್ನ ಮನಸ್ಸೆಂಬ ದರ್ಪಣದಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ. ಈಗ ಅಂತರಾಳದಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಬೇಕು. ನನ್ನಲ್ಲಿ ಯಾವುದೇ ರೀತಿಯಾದಂಥ ಕಡಿಮೆ ಉಳಿದುಕೊಂಡಿಲ್ಲ ತಾನೇ? ಯಾವುದೇ ರೀತಿಯಾದ ಕಡಿಮೆ ಕಂಡು ಬರುತ್ತದೆ ಎಂದರೆ ಇಂದು ಬಾಬಾರವರ ನೆನಪಿನಿಂದ ಅದರ ಭರಪಾಯಿ ಮಾಡಿಕೊಳ್ಳಬೇಕು. ಈಗ ಸ್ವಲ್ಪ ಸಮಯ ಬಾಬಾರವರ ನೆನಪಿನ ಲಗನದಲ್ಲಿ ಮಗ್ನರಾಗಬೇಕಾಗಿದೆ. ನನ್ನ ಒಳಗಡೆ ಯಾವುದೇ ಕಡಿಮೆ ಇದೆ ಅದನ್ನು ಭಸ್ಮ ಮಾಡಿಕೊಳ್ಳಬೇಕು. ಅಶರೀರಿ ಸ್ಥಿತಿಯನ್ನ ಮಾಡಿಕೊಳ್ಳುವುದರಲ್ಲಿ ನಮ್ಮ ಮುಂದೆ ಯಾವುದೇ ವಿಘ್ನ ಬರುತ್ತದೆ. ಇಂದು ನಾವು ಸದಾ ಕಾಲಕ್ಕೋಸ್ಕರ ಮುಕ್ತರಾಗೋಣ. मीठे बच्चे, अनेक बंधनों की जो सूक्ष्म रस्सियां हैं, जो तुम्हें अपनी तरफ खींचती हैं, आज उन सब रस्सियों को जला दो। बिल्कुल मरजीवा स्थिति, न कोई मेरा न मैं किसी का। मेरा तो एक शिव बाबा, दूसरा न कोई। ಬಹಳ ಪ್ರೀತಿಯಿಂದ ಹೃದಯದಿಂದ ಮಧುರ ಬಾಬಾ, ಪ್ರೀತಿಯ ಬಾಬಾ, ನನಗೆ ಎಲ್ಲವೂ ನೀವೇ ಆಗಿದ್ದೀರಾ. ನೀವೇ ತಂದೆ ತಾಯಿ ಬಂಧು ಬಳಗ ಸಕಲವೂ ನೀವೇ ಆಗಿದ್ದೀರಾ.
ಎಲ್ಲವೂ ಸಹ ನೀವೇ ಆಗಿದ್ದೀರಾ ಬಾಬಾ. जिसे मिलने को आए हैं परमात्मा, उनसे प्यारा नहीं कोई संसार में। फिर क्यों भटके हो जग की कारागार में, भूल जा सारी दुनिया को ऐ आत्मा। उसको बसा के तो देखो सही, मन मना भव का मंत्र न भूलो कभी। मन मना भव का मंत्र न भूलो कभी। याद आती रहे हर घड़ी एक की, एक में है सब कुछ समाया हुआ, एक में है सब कुछ समाया हुआ। फिर मिलेगा नहीं ऐसा मौका तुम्हें, फिर मिलेगा नहीं ऐसा मौका तुम्हें। याद से पापों का कर लो अब खात्मा, भूल जा सारी दुनिया को ऐ आत्मा। ನಮಗೆ ಏನು ಇಷ್ಟ ಇತ್ತು ಜನ್ಮ ಜನ್ಮಾಂತರದಿಂದ, ಆ ಎಲ್ಲ ಆಸೆಗಳು ಈಗ ಪೂರ್ಣವಾಯಿತು. ಭಗವಂತನ ಜೊತೆಯಲ್ಲಿ ಮಿಲನ ಮಾಡುವಂತಹ ಶುಭ ಇಚ್ಛೆ ಪೂರ್ಣವಾಯಿತು. ಜನ್ಮ ಜನ್ಮದಿಂದ ಯಾರನ್ನು ಹುಡುಕುತ್ತಿದ್ದೆವು, ಅವರು ಇಂದು ಸಿಕ್ಕಿದ್ದಾರೆ. ಹಾಗೂ ಭಗವಂತನವನಾಗಿ ನಮ್ಮ ಎಲ್ಲ ಚಿಂತೆಗಳು ಸಮಾಪ್ತಿಯಾಯಿತು. ಬಾಬಾರವರು ನಮ್ಮನ್ನು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿದ್ದಾರೆ. ಈಗ ನಾವು ನಮಗೇನೂ ಕೂಡ ಬೇಕಾಗಿಲ್ಲ. ನಮ್ಮ ಹೃದಯದಿಂದ ಸದಾ ಇದೇ ಹೊರಹೊಮ್ಮಬೇಕು. ಏನನ್ನು ಪಡೆದುಕೊಳ್ಳಬೇಕಾಗಿತ್ತು ಅದನ್ನು ಪಡೆದುಕೊಂಡೆ,
ಬಾಕಿ ಇನ್ನೇನು ಪಡೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಗಾಯನ ನಾವು ಬ್ರಾಹ್ಮಣ ಆತ್ಮಗಳದ್ದೇ ಆಗಿದೆ, ದೇವತೆಗಳದಲ್ಲ. ಈಗ ನಮಗೆ ಯಾವುದೇ ರೀತಿಯಾದ ಇಷ್ಟವಿಲ್ಲ, ಯಾವುದೇ ಚಿಂತೆ ಇಲ್ಲ. ನಾವೇ ಸತ್ಯವಾದ ನಿಶ್ಚಿಂತ ಚಕ್ರವರ್ತಿಗಳು. बच्चे, पूरे कल्प में ऐसा श्रेष्ठ जन्म, ऐसा श्रेष्ठ भाग्य, इतनी प्राप्तियां कभी नहीं हो सकती। ये ईश्वरीय गोद अभी इस एक जन्म में ही मिलती है। आओ इसका पूरा आनंद लो। खोए रहो बाप के प्यार में, याद की गोदी में।